ವೈಸ್ ಇವತ್ತು ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗಿದೆ ಬಗ್ಗೆ ಮಾತಾಡೋದಕ್ಕೆ ಟಾಕ್ಸಿಕ್ ಬಗ್ಗೆ ಯಾವ ರೀತಿ ಅಂತ ಟಾಕ್ಸ್ ಇದೆ ಅನ್ನೋಂತ ಮಾತಾಡೋದಕ್ಕೆ ನಾನು ಮಾಗಡಿ ರಸ್ತೆಯಲ್ಲಿರುವಂತಹ ವೀರೇಶ್ ಥಿಯೇಟರ್ ಹತ್ರ ಇದ್ದೀನಿ. ಬನ್ನಿ ಮಾತಾಡೋಣ. ಒಂದಷ್ಟು ಜನ ಅಭಿಮಾನಿಗಳಿದ್ದಾರೆ. ಸರ್, ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗಿದೆ, ಏನು ಅನಿಸ್ತಿದೆ? ಈಗ ತಾನೇ ಸಿನಿಮಾ ನೋಡ್ಕೊ ಬಂದ್ವಿ. ಸಿನಿಮಾ ಅಂತೂ ಪಕ್ಕಾ ಮೆಂಟಲ್ ಮಾಸ್ ಅನ್ಕೊಂಡ್ಬಿಡಿ. ಇವಾಗ KGF ಸಿನಿಮಾದಲ್ಲಿ ಒಂದು ಡೈಲಾಗ್ ಐತೆ, ಭಾವನೆಗಳು ಒಳಗಾಗ್ಬಿಡಿ, ಇದಕ್ಕಲ್ಲಿ ಬೆಲೆ ಇಲ್ಲ ಅಂತ. ಅದೇ ಈ ಸಿನಿಮಾದಲ್ಲಿ ಒಬ್ಬ ಮನುಷ್ಯ ಭಾವನೆಗೆ ಒಳಗಾದ್ರೆ ಏನೇನೆಲ್ಲ ಮಾಡ್ಕೋತಾನೆ ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ತಾಯಿ ಸೆಂಟಿಮೆಂಟಾ, ತಂದೆ ಸೆಂಟಿಮೆಂಟ್ ಅನ್ಬೋದಾ, ಇಲ್ಲ ಮಗ ಸೆಂಟಿಮೆಂಟ್ ಅನ್ಬೋದಾ? ನೀವು ನೋಡಿದ್ರೆ ನೀವೇ ಒಂದ್ಸಲ ಟೆನ್ಷನ್ ಆಗೋಯ್ತೀರಾ. ನೋಡಿ, ಬೇರೆ ದೊಡ್ಡ ದೊಡ್ಡ ಡೈರೆಕ್ಟರ್ ಇಟ್ಕೊಂಡು ಇನ್ನು ಬೇರೆ ತರ ಸಿನಿಮಾ ಮಾಡ್ಬೋದಿತ್ತು. ಆದ್ರೆ ಅವರ ಕದರು, ಅವರ ಕೆಪಾಸಿಟಿ, ಒಂದು ಲೇಡಿ ಡೈರೆಕ್ಟರ್ ಹಿಡ್ಕೊಂಡು ಇವತ್ತು ಪ್ಯಾನ್ ಇಂಟರ್ನ್ಯಾಷನಲ್ ಸಿನಿಮಾ ಮಾಡೋರೆ ಅಂದ್ರೆ ಯಶು ಫೋಕಸ್ ಮಾಡೋದು ಓನ್ಲಿ ಕಂಟೆಂಟ್ ಸಿನಿಮಾ. ನೋಡಿ, KGF ಸಿನಿಮಾ ಮುಖಾಂತರ ಪ್ಯಾನ್ ಇಂಡಿಯಾ ಹೋದ್ರು, ಟಾಕ್ಸಿಕ್ ಸಿನಿಮಾ ಮುಖಾಂತರ ಅವ್ರ ವಿಷನ್ ಪ್ಯಾನ್ ಇಂಟರ್ನ್ಯಾಷನಲ್ ಹೋಯ್ತೀನಿ ಅಂತ ಅಂದ್ಬಿಟ್ಟು ಈ ಸಿನಿಮಾ ಮಾಡೋರೆ. ಎಲ್ಲ ಕನ್ನಡಿಗರು ಸಪೋರ್ಟ್ ಮಾಡೋಣ. ನೋಡಿ, ಯಶ್ ಅವ್ರ ಸಿನಿಮಾ ರಿಲೀಸ್ ಆದಾಗ ನಮ್ಮ ಅಪ್ಪು ಅವರು ಸಿನಿಮಾಗೆ ವಿಶ್ ಮಾಡ್ತಾ ಇದ್ರು, ಆಲ್ ದ ಬೆಸ್ಟ್ ಅಂತ. ನಾವು ಅಪ್ಪು ಫ್ಯಾನ್ಸು, ರಾಕಿಂಗ್ ಸ್ಟಾರ್ ಯಶ್ ಅವ್ರಿಗೆ ಆಲ್ ದ ಬೆಸ್ಟ್ ಅಣ್ಣ. ಇರೋ ಬರೋ ರೆಕಾರ್ಡ್ ಯಾವ್ದಾದ್ರು ಐತೋ ಟಾಕ್ಸಿಕ್ ಸಿನಿಮಾ ಎಲ್ಲ ಬ್ರೇಕ್ ಆಗುತ್ತೆ. ಇನ್ನೊಂದು ಯಶ್ ಮಾಡಿರೋ ರೆಕಾರ್ಡ್ನ ಬ್ರೇಕ್ ಮಾಡ್ಬೇಕಂದ್ರೆ ಯಶ್ ಸಿನಿಮಾನೇ ಬರಬೇಕು. ಅದು ಟಾಕ್ಸಿಕ್ ಸಿನಿಮಾ ಮುಖಾಂತರ ಅದಾಗುತ್ತೆ. ಏನು ಹಾಲಿವುಡ್, ಟಾಲಿವುಡ್, ಬಾಲಿವುಡ್ ಯಾವುದು ಇಲ್ಲ, ಎಲ್ಲದಕ್ಕೂ ಒಬ್ಬರೇ ಬಾಸ್, ಅದು ರಾಕಿಂಗ್ ಸ್ಟಾರ್ ಅನ್ನೋದನ್ನ ಈ ಸಿನಿಮಾ ಮುಖಾಂತರ ಪ್ರೂವ್ ಮಾಡ್ತಾರೆ. ತಾವ್ ಹೇಳೋದಾದ್ರೆ ಸಿನಿಮಾ ಬಗ್ಗೆ? ಬ್ರೋ, ತುಂಬಾನೇ ಖುಷಿ ಆಯ್ತು. ನಾವೊಬ್ರು ಡಿ ಬಾಸ್ ಅಭಿಮಾನಿಯಾಗಿ ಯಾವುದೇ ಫ್ಯಾನ್ ವಾರ್ ಏನು ಬೇಡ. ಯಾಕೆಂದ್ರೆ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಬೇಕು. ಅದರಲ್ಲೂ ನಮ್ಮ ಯಶ್ ಅವರು 4 ವರ್ಷ ಆದ್ಮೇಲೆ ಬಂದಿದ್ದಾರೆ. ತುಂಬಾ ಖುಷಿ ಆಯ್ತು ಬ್ರೋ. ಏನಪ್ಪಾ ಅಂದ್ರೆ ಇದು ಹೆಂಗಿದೆ ಅಂದ್ರೆ ಕಾಂಟ್ರವರ್ಸಿ ಮಾಡಬೇಡಿ. ಯಾಕೆಂದ್ರೆ ಮ್ಯಾಚ್ ನೋಡದೆ ಕಾಮೆಂಟ್ರಿ ಹೇಳ್ಬಾರ್ದು, ಮೂವಿ ನೋಡ್ದೇನೆ ನೆಗೆಟಿವ್ ರಿಪೋರ್ಟ್ ಹೇಳ್ಬಾರ್ದು. ಮೂವಿನ ಬಂದು ನೋಡಿ, ಇದು ಅಪ್ಪಟ ಕನ್ನಡ ಸಿನಿಮಾ. ನಮ್ಮ ಕನ್ನಡ ಸಿನಿಮಾ ನೆಕ್ಸ್ಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಹರಿದಾಡ್ತಿದೆ ಅಂದ್ರೆ ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ ನಮ್ಮ ಕನ್ನಡ ಇಂಡಸ್ಟ್ರಿ ಇವತ್ತು ಯಾವ ಮಟ್ಟಿಗೆ ಹೋಗುತ್ತೆ ಅಂತ. ಇದು ಕನ್ನಡ ಇಂಡಸ್ಟ್ರಿ ಸಿನಿಮಾ. ಈ ಸಿನಿಮಾ ಸೋತ್ರೆ ಇದು ಕನ್ನಡಿಗರ ಸೋಲಾಗುತ್ತೆ ಹೊರತು, ನಾನು ಹೇಳ್ತಾ ಇದ್ದೀನಿ, ಕನ್ನಡಿಗರು ಸೋಲಾಗುತ್ತೆ. ಇವತ್ತು ಕನ್ನಡ ಸಿನಿಮಾನ ಸೋಲಾಕ್ ಬಿಡಬಾರ್ದು. ಕನ್ನಡ ಸಿನಿಮಾ ಗೆಲ್ಲಬೇಕು. ಕನ್ನಡ ಸಿನಿಮಾ ಗೆದ್ರೆ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದ್ರೆ ವರ್ಲ್ಡ್ ವೈಡ್ ಹೋಗುತ್ತೆ ಅನ್ನೋದನ್ನ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ತೋರಿಸಿದ್ದಾರೆ. ನೋಡಿ, ನುಡಿದಂತೆ ನಡೆಯೋದು ಅದು ಸಿದ್ದರಾಮಯ್ಯ ಆದ್ರೆ, ಹೇಳಿದ್ನ ಮಾಡಿ ತೋರಿಸೋದು ನಮ್ಮ ಟಾಕ್ಸಿಕ್ ರಾಯ ಯಶ್ ಅಂತಾನೆ ಹೇಳ್ಬೋದು. ಇವತ್ತು ಹೆಮ್ಮೆ ಪಡ್ಬೇಕು ನಾವು ಕನ್ನಡಿಗರಾಗಿ. ನಮ್ಮ ಒಬ್ಬ ಕನ್ನಡಿಗ ರಾಕಿಂಗ್ ಸ್ಟಾರ್ ಇವತ್ತು ಯಾವ ಲೆವೆಲ್ ಅಲ್ಲಿ ಇದಾರೆ ಹೇಳಿ, ಹಾಲಿವುಡ್ ರೇಂಜ್ ಅಲ್ಲಿ ಮೂವಿ ಮಾಡಿದಾರೆ. ನಿಜವಾಗ್ಲೂ ಖುಷಿ ಆಗುತ್ತೆ. ಅವರೆಲ್ಲ ಹೇಳಿದ್ರು ಗೊತ್ತಾ, ನಾನು ಇರೋ ಕಡೆ ಎಲ್ಲ ಕರೆಸ್ತೀನಿ ಅಂತ. ಅವ್ರು ಇರೋ ಕಡೆ ಎಲ್ಲರನ್ನೂ ಕರೆಸ್ಕೊಂಡು ಒಂದೊಳ್ಳೆ ಮೂವಿ ತೋರಿಸಿದ್ದಾರೆ. ಯಾವ ಹಾಲಿವುಡ್, ಬಾಲಿವುಡ್ ಯಾವ್ದು ಇಲ್ಲ ಬ್ರೋ, ಓನ್ಲಿ ಸ್ಯಾಂಡಲ್ವುಡ್ ರಾಕಿಂಗ್ ಸ್ಟಾರ್. ಆ ನೇಮ್ ಬಂದ್ಬಿಟ್ಟು ಅವ್ರದ್ದು ಬ್ರ್ಯಾಂಡ್ ಇದೆ. ಟಾಕ್ಸಿಕ್ ಯಾವ ದುರಂದರ್ ಏನು ಹೋಲಿಸ್ಬೇಡಿ ಬ್ರೋ. ಇದು ಟಾಕ್ಸಿಕ್ ಅದೇ ಒಂದು ಪ್ರಪಂಚಕ್ಕೆ ಕರ್ಕೊಂಡು ಹೋಗುತ್ತೆ. ಎಲ್ಲಾ ಫ್ಯಾಮಿಲಿ ಕೂತ್ಕೊಂಡು ಮೂವಿ ನೋಡ್ಬೋದು. ಯಾವುದೇ ತರದ್ದು ನೆಗೆಟಿವ್ ಸ್ಪ್ರೆಡ್ ಬೇಡ, ಪೈರಸಿ ಬೇಡ. ಒಂದು 200-300 ರೂಪಾಯಿ ಟಿಕೆಟ್ ತಗೊಳ್ಳಿ, ನೋಡಿ, ಒಳ್ಳೆ ಮನರಂಜನೆ. ಮೋಸ ಅಂತೂ ಆಗಲ್ಲ. ಒಳ್ಳೇದಾಗ್ಲಿ. ಓಕೆ, ವೀರೇಶ್ ಥಿಯೇಟರ್ ಬಳಿ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಜನ ಅಭಿಮಾನಿಗಳು ಬಂದು ಸಾಕಷ್ಟು ಕಟೌಟ್ಗಳನ್ನು ಹಾಕಿ, ಹಾರಗಳನ್ನು ಹಾಕಿ, ಭರ್ಜರಿಯಾಗಿ ಪಟಾಕಿ ಸಿಡಿಸಿ ಡ್ಯಾನ್ಸ್ ಅನ್ನ ಮಾಡಿ ಸಾಕಷ್ಟು ಜನ ಸೆಲೆಬ್ರೇಷನ್ ಅನ್ನ ಮಾಡಿದ್ರು. ಸಾಕಷ್ಟು ಜನ ಪ್ರೇಕ್ಷಕರು ಕೂಡ ಬರ್ತಾ ಇದ್ದಾರೆ. ಒಳ್ಳೆ ಟ್ಯಾಕ್ಸಿಕ್ ಬಗ್ಗೆ ಒಳ್ಳೆ ಟ್ಯಾಕ್ಸ್ ಕೂಡ ಪ್ರಾರಂಭ ಆಗಿದೆ. ಏನಂತಂದ್ರೆ ಏನು ಇಡೀ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಸುಮಾರು 500 ಕೋಟಿ ಬಜೆಟ್ ನಲ್ಲಿ ಒಬ್ಬ ಲೇಡಿ ಡೈರೆಕ್ಟರ್ ಇಟ್ಕೊಂಡು KVN ಪ್ರೊಡಕ್ಷನ್ ಅವರು ಈ ರೀತಿಯಾಗಿ ದೊಡ್ಡ ಬಜೆಟ್ ನ ಸಿನಿಮಾವನ್ನ ಮಾಡಿದ್ದಾರೆ. ಹೀಗಾಗಿ ಕನ್ನಡ ಇಂಡಸ್ಟ್ರಿ ಉಳಿಬೇಕಾದ್ರೆ ಕನ್ನಡ ಸಿನಿಮಾವನ್ನ ನೋಡಿದ ನಂತರ ಕಾಮೆಂಟ್ ಅನ್ನ ಮಾಡಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಹೇಳ್ತಿದ್ದಾರೆ. ಹೀಗಾಗಿ ಏನು ಇಡೀ ವಿಶ್ವದಲ್ಲಿ ಸುಮಾರು 12,000 ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿರುವಂತಹ ಟಾಕ್ಸಿಕ್ ಸಿನಿಮಾ ಬಗ್ಗೆ ಒಂದಷ್ಟು ಒಳ್ಳೆ ಟ್ಯಾಕ್ಸ್ ಕೂಡ ಬರ್ತಿದೆ, ಪ್ರೇಕ್ಷಕರು ಕೂಡ ಬರ್ತಿದ್ದಾರೆ. ಹೀಗಾಗಿ ಎಷ್ಟರ ಮಟ್ಟಿಗೆ ಹಣವನ್ನ ಗಳಿಕೆ ಮಾಡುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಕ್ಯಾಮರಾಮನ್ ಪ್ರಶಾಂತ್ ಜೊತೆ ಮಲಂಡಳ್ಳಿ ಶಶಿಧರ್, ಪವರ್ ಟಿವಿ, ಬೆಂಗಳೂರು.